ಎಲ್ರಿಗೂ ನಮಸ್ಕಾರ ಗೈಸ್, ನಾನು ಮೋಹಿತ್. ನೀವು ನೋಡ್ತಾ ಇದ್ದೀರಾ ಫೇವ್ರೇಟ್ ರಿಯಾಕ್ಷನ್ ಚಾನಲ್ ಬಾಯ್ Z5 रिएक्शंस. गाइज आई नो यू ऑल वर वेटिंग फॉर मी टू रिएक्ट ऑन अप्पू सर्स मूवी सीन्स, बट मैं उस पर रिएक्ट नहीं कर पा रहा था उनके सीन्स पर, क्योंकि आई वॉजंट बी एबल टू फाइंड हिज मूवीज़ विद सबटाइटल्स. मुझे नहीं मिल रही थी सबटाइटल्स के साथ. सो मैं चाहता हूँ कि मैं कन्नड़ा लैंग्वेज पर रिएक्ट करूँ, उनकी जो ओरिजिनल लैंग्वेज है उस पर मैं रिएक्ट करूँ, ताकि आप इन्जॉय करें. जितने भी मेरे कन्नड़ा के व्यूवर्स हैं वो इन्जॉय करें मेरे सीन्स को, मेरे साथ देखें. बट आई नीड टू अंडरस्टैंड दिस. आई एम नॉट मच फैमिलियर विद दिस लैंग्वेज, कन्नड़ा लैंग्वेज, इसलिए मैं सबटाइटल्स के साथ मूवी ढूंढ रहा था, इसलिए मैं रिएक्ट कर नहीं पा रहा था. बट नाउ आई फाइनली फाउंड दिस मूवी विद सबटाइटल्स एंड द मूवी नेम इज़ युवा रत्ना. आज हम युवा रत्ना मूवी पर रिएक्ट करने वाले हैं अप्पू सर की. एंड हमें पता नहीं था, वी डिडंट नो दैट दिस वुड बी हिज लास्ट मूवी. सो इट इज़ रियली अनफॉर्चुनेट फॉर अस. एंड आज हम जिस सीन पर रिएक्ट करने वाले हैं उसका नाम है युवा रत्ना इंट्रोडक्शन सीन, इंट्रो सीन ऑफ पुनीत राजकुमार. कि कैसा होता है उनका इंट्रो सीन, क्योंकि मुझे बहुत सारे इंस्टा पे डीएम्स आए हैं कि प्लीज़ प्लीज़ डू रिएक्ट, प्लीज़ डू वॉच युवा रत्नाज इंट्रो सीन, क्योंकि उसमें जो अप्पू सर की एंट्री है काफ़ी खतरनाक और काफ़ी एक्शन वाली एंट्री हुई है उनकी. सो मुझे बहुत ज़्यादा उसके बाद से बहुत ज़्यादा मैं ईगर था कि मैं बहुत ज़्यादा एक्साइटेड था कि मुझे एक इंट्रो सीन का देखना ही देखना है. सो आई एम इन फ्रंट ऑफ यू गाइज एंड लेट्स वॉच दिस इंट्रो सीन ऑफ युवा रत्ना टुगेदर. लेट्स गो. Go. It's raining. It is with subtitles. Don't worry, guys. It's a college, I think. Shit. ಸೆಕೆಂಡ್ ಪಿ ಯು ಸಿ ಟಾಪ್ ಬಂದವರು ಫೇಲ್ ಆಗೋಕೆ ಹೇಗೆ ಸಾಧ್ಯ? ನೋ, ಅವಳ ಪೇಪರ್ಸ್ ರಿವ್ಯಾಲ್ಯೂಯೇಷನ್ ಆಗಬೇಕು. She suicide. ಚೇರ್ಮನ್ ಆಫ್ RNC ಗ್ರೂಪ್ KCET ರಿಸಲ್ಟ್ಸ್ ಟಾಪ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಬ್ರದರ್, ಬ್ರಾವೋ. ಅಲ್ಲಿ ನೋಡಿ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಕಾಲೇಜಸ್ನ ದೇವಸ್ಥಾನ ಅನ್ಕೊಂಡು ಕಾಲೇಜ್ ನಡೆಸೋ ನಮ್ಮನ್ನೆಲ್ಲ ದೇವರು ಅನ್ಕೊಂಡಿದ್ದಾರೆ. ಪಾಪ ಇವ್ರ ತಂದೆ ತಾಯಿ ಎಲ್ಲ ಹೊಲ ಗದ್ದೆ ಮನೆ ಎಲ್ಲ ಮಾರಿ ಸಂಪಾದಿಸಿರೋ ಚಿನ್ನ ಎಲ್ಲ ಅಡ ಇಟ್ಟು ಕಾಲೇಜ್ ಫೀಸು ಡೊನೇಷನ್ ಎಲ್ಲ ಕಟ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಫ್ರೀ ಎಜುಕೇಶನ್ ಕೊಡ್ತೀನಿ ಅಂದ್ರು ಯಾರೂ ಹೋಗಲ್ಲ. ಇವ್ರಿಗೆ ಬೇಕಾಗಿರೋದು ಕಾಲೇಜ್ ಬಿಲ್ಡಿಂಗ್, ಹೈಫೈ ಇನ್ಫ್ರಾಸ್ಟ್ರಕ್ಚರ್, ಹೈಫೈ ಕ್ರೌಡ್. ಇಂಡಿಯಾದಲ್ಲಿ ಓದೋರು ಬುದ್ಧಿವಂತರಲ್ಲ, ಓದಿಸೋ ನಮ್ಮಂಥವ್ರು ಬುದ್ಧಿವಂತರು. ಮೆಡಿಕಲ್ಲು ಎಂಜಿನಿಯರಿಂಗ್ನ ಬೂಮ್ ಮಾಡಾಯ್ತು, ಈಗ ಕಾಮರ್ಸ್ನ ಬೂಮ್ ಮಾಡೋಣ. ಎಷ್ಟು ದಿನ ಅಂತ ಇಂಜಿನಿಯರಿಂಗು ಮೆಡಿಕಲ್ ಸ್ಟೂಡೆಂಟ್ಸೇ ದುಡಿಯೋದು ಮೆರೆಯೋದು, ಕಾಮರ್ಸ್ ಸ್ಟೂಡೆಂಟ್ಸು ಮೆರೀಲಿ. ಸರ್, ಗೌರ್ಮೆಂಟ್ ಕಾಲೇಜ್ನವರೆಲ್ಲ ಸೇರಿ ನಮ್ಮ ಬೋರ್ಡ್ ಮುಂದೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಇಷ್ಟು ವರ್ಷ ನಾವು ಸೆಲೆಕ್ಟ್ ಮಾಡಿರೋ ಅಷ್ಟು ಸ್ಟೂಡೆಂಟ್ಸ್ ಆರ್ ಟಾಪರ್ಸ್ ಇನ್ ದ ಕಂಟ್ರಿ. ಗವರ್ಮೆಂಟ್ ಕಾಲೇಜ್ ಫೇಲ್ಯೂರ್ಸ್ ನ ಹೋರಾಟ ಅನ್ಕೊಂಡ್ರೆ Guys, is he the principal of this college, Prakash Raj? Please tell me in the comments. ಅದರಿಂದನೇ ಹುಡುಗಿ ಸತ್ಲು ಅಂತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನಮ್ಮ ಕಾಲೇಜ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಮಾತ್ರ ಜಾತಿ ಧರ್ಮ ಅಂತ ಕಾಲಮ್ ಇರೋದು. ಒಂದ್ಸಲ ಸೆಲೆಕ್ಟ್ ಆದ್ಮೇಲೆ ಎಲ್ಲ ಸ್ಟೂಡೆಂಟ್ಸು ಒಂದೇ. ಧರ್ಮ ಭಾರತ, ಜಾತಿ ಕನ್ನಡ. ಬೇಕೇ ಬೇಕು, ಬೇಕೇ ಬೇಕು.
Who is he, guys? ಈ ಸ್ಟ್ರೈಕ್ ಸಪೋರ್ಟ್ ಮಾಡೋದಕ್ಕೆ ಕಾರಣ DC of Bangalore. ದೇಶದ ಹಾಗೂ ಸಮಾಜದ ಒಂದು ಉನ್ನತ ಸ್ಥಾನದಲ್ಲಿದ್ದೀನಿ. ನಾನು ಓದಿದ್ದು ಗವರ್ಮೆಂಟ್ ಕಾಲೇಜ್, RK ಯೂನಿವರ್ಸಿಟಿ. ಎಷ್ಟೋ ಗವರ್ಮೆಂಟ್ ಕಾಲೇಜ್ಗಳು ನನ್ನಂತ ಸಾವಿರಾರು ಲಕ್ಷಾಂತರ ಸ್ಟೂಡೆಂಟ್ಸ್ಗಳನ್ನ ಉದ್ಧಾರ ಮಾಡಿದೆ. ನಾನು ಸ್ಟೂಡೆಂಟ್ಸ್ ಪರವಾಗಿ ಬೋರ್ಡಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ಈ ಪೇಪರ್ನ ಯೂನಿವರ್ಸಿಟಿ ಪ್ಯಾನಲ್ ಮುಂದೆ ರಿವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ತುಂಬ ಸೆನ್ಸಿಟಿವ್ ವಿಷಯ. ನನಗೆ ಇದರ ಅರಿವಿದೆ. ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ದ ಎಂಟೈರ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಸ್ಟೂಡೆಂಟ್ಸ್ ಸುಮಾರು ಜನ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಬ್ಯಾಡ್ ಲಕ್ ಸಮೀರಾ. ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆಗೆ ರಾಜ್ಯದ ಬೇರೆ ಬೇರೆ ಕಾಲೇಜ್ ಸ್ಟೂಡೆಂಟ್ಸು ಈ ಪಿಟಿಷನ್ನ ಸೈನ್ ಮಾಡಿದರೆ ಐ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಇದು ನಿಮ್ಮ ಕಾಲೇಜ್ ಒಂದೇ ಸಮಸ್ಯೆ ಅಲ್ಲ ಅಲ್ವಾ DC ಸಾಹೇಬ್ರೆ? ಲಾನು ಇದನ್ನೇ ಹೇಳುತ್ತಲ್ಲ ಮೇಡಮ್. ಸರ್, ಈ ಹೋರಾಟ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಮಾತ್ರ ಅಲ್ಲ, ಈ ರಾಜ್ಯದ ಈ ರಾಷ್ಟ್ರದ ಪ್ರತಿಯೊಬ್ಬ ವಿದ್ಯಾರ್ಥಿಗೋಸ್ಕರ. ವಿ ವಿಲ್ ಡೂ ಇಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನ್ನ ಸಪೋರ್ಟು ಇದೆ ಸರ್. ಥ್ಯಾಂಕ್ ಯು. Saraswati Mata. ಮಿಸ್ಟರ್ ಜೈಪಾಲ್, ನಾನು ರಾಜ್ಯದ ಎಲ್ಲ ಯೂನಿವರ್ಸಿಟಿ ಕಾಲೇಜುಗಳಿಗೆ ಖುದ್ದಾಗಿ ಭೇಟಿಯಾಗಿ ಈ ಸಮೀರಾ ಮತ್ತು ಸ್ಟೂಡೆಂಟ್ಸ್ಗಾದ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ನನ್ನ ಪಿಟಿಷನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಹೋಗ್ತಾ ಇದ್ದೀನಿ. ನಾನು ಖಂಡಿತ ಸಪೋರ್ಟ್ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಕಾಲೇಜನ್ನು ನೀವು ನೋಡ್ಕೋಬೇಕು. ಬೈ ದ ವೇ, RK ಯೂನಿವರ್ಸಿಟಿ 50 ಇಯರ್ಸ್ ಸೆಲೆಬ್ರೇಷನ್ ನಿಲ್ಲಿಸಬೇಡಿ. ಸಮೀರಾ ಇನ್ಸಿಡೆಂಟಿಂದ ವಿದ್ಯಾರ್ಥಿಗಳು ಹೊರಗೆ ಬರಬೇಕು. ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. Mangalore. ನಿಮ್ಮ ಕಾಲೇಜಲ್ಲಿ ಪೆಟಿಷನ್ ಸೈನ್ ಆಗಬಾರ್ದು. ಸರ್. ಸ್ಟಾಪ್ ಯುವರ್ ಸ್ಟೂಡೆಂಟ್ಸ್ ಎಸ್ ಸರ್. ಆರ್ ಎಲ್ಸ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಯುವರ್ ಕಾಲೇಜ್. ಸ್ಟೂಡೆಂಟ್ಸ್, ನಮಗೆ ಮ್ಯಾನೇಜ್ಮೆಂಟ್ ಇಂದ ಆರ್ಡರ್ ಬಂದಿದೆ. ಅವರ್ ಕಾಲೇಜ್ ಶುಡ್ ನಾಟ್ ಸೈನ್ ದಿಸ್ ಪಿಟಿಷನ್. ಸರ್, ನಾಳೆ ಇದೇ ಪರಿಸ್ಥಿತಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೂ ಬಂದ್ರೆ ಯು ಕ್ಯಾನ್ ನಾಟ್ ಗೋ ಅಗೇನ್ಸ್ಟ್ ದಿ ಕಾಲೇಜ್. ಆಗಲ್ಲ ಸರ್. ವಿ ವಿಲ್ ಸೈನ್ ದಿಸ್. They stood all together. Oh shit. ಲಡ್ದು ಕಾಲೇಜ್ ಸ್ಮಶಾನ ಹಾಕೊಂಡ ಹುಷಾರ್. Is he our power star? Who was he? ಅಣ್ಣ, ಏನ್ ಜಾತಿ ಗೊತ್ತಿಲ್ಲ. ಯಾರನ್ನ ಎತ್ತರ ಹಾಕೊಂಡ್ರು ಅವನ್ನ ಮಾತ್ರ ಎತ್ತರ ಹಾಕೋಬಾರ್ದು. ಮಂಗಳೂರಲ್ಲಿ ಲೈಟ್ ಹೌಸ್ ಇರೋದು ಗೊತ್ತಿತ್ತು, ಆದ್ರೆ ಪವರ್ ಹೌಸ್ ಇರೋದು ಇವತ್ತು ಗೊತ್ತಾಗಿದ್ದು. ಅವನು ನಮ್ಮ ಹುಡ್ಕೊಂಡು ಈ ಪಟ್ಗೆ ಬಂದಿದ್ದಾನೆ. ಆಯ ರಕ್ಕಸ ರಕ್ಕಸ. Monster. He was right here. Keep moving. Wow. There's gonna be grand entry of Power Star, I think. What? Whoa! Goosebumps BGM, guys. And look at his entry. Mass entry. Ever. With a hoodie. Amazing, guys. Such an energetic BGM. Yeah. ಈ ದುನಿಯಾದಲ್ಲಿ 3 ಥರ ಗಂಡಸರಿರ್ತಾರೆ. ರೂಲ್ನ ಫಾಲೋ ಮಾಡೋರು, ರೂಲ್ನ ಬ್ರೇಕ್ ಮಾಡೋರು, ಮೂರನೇವ್ರ ನಂತರ ರೂಲ್ ಮಾಡೋರು. Yeah. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ತಂಟೆಗೆ ಬರಬೇಡಿ ಅಂತ ಹೇಳೋಗಕ್ಕೆ ಬಂದೆ. ನಿನ್ನ ಫ್ರೆಂಡು ಬರ್ತಿದ್ದಂಗೆ ನನ್ನ ಕಾಲರ್ ಹಿಡ್ದ. ಹೆಂಗಸರ್ ಸರಿಗೆ ಗಂಡಸರ ಕಾಲರ್ಗೆ ಕೈ ಹಾಕ್ಬಾರ್ದು. ನಿನ್ನ ಫ್ರೆಂಡ್ ರೂಲ್ನ ಬ್ರೇಕ್ ಮಾಡ್ದ, ನಾನು ಅವನ್ನ ಬ್ರೇಕ್ ಮಾಡ್ದೆ. ಈಗ ಅರಬ್ಬಿ ಸಮುದ್ರದಲ್ಲಿ ಹೇಳೋ ಆ ಸುನಾಮಿಗೆ ನೀನು ಧೂಳಿಪಟ. ಅರಬ್ಬಿ ಸಮುದ್ರದಲ್ಲಿ ಸುನಾಮಿ ಎದ್ದು ತುಂಬಾ ಹೊತ್ತಾಯ್ತು. ನೀನ್ ಲೇಟ್. Come on, Power Star. Wow.
In every movie, he showed his skills of martial arts, backflips. Wow! Martial art move. Perfect kick. He's a trained martial artist, guys. Don't take him lightly at all. Wow. Why they are laughing? Whoa. Amazing. Whoa. Amazing, guys. Fight with some dance moves. Amazing. Whoa. गलत पंगा ले लिया भाई लोग. Our power star is not gonna leave you. Finish. Oh. He's enjoying. It's a Yuva Ratna BGM. Whoa! Great! This scene made my day, trust me. Guys, trust me, this scene was insane. मतलब हमने पुनीत राजकुमार सर की जो एंट्री देखी है, इतनी खतरनाक और इतनी डेयरिंग एंट्री थी इनकी. जैसे ही वो, मतलब मेरे को सबसे बढ़िया शॉट वही लगा कि वो चेयर लेके आते हैं और जहाँ पे विलन्स होते हैं उनके जस्ट सामने वो ऐसे बैठते हैं, फुल ऑफ कॉन्फिडेंस एंड फुल ऑफ एटीट्यूड. और उनकी जो फाइट थी उसमें जो मार्शल आर्टिस्ट के उन्होंने मूव्स दिखाए अपने, मतलब किक्स, बैक फ्लिप्स एंड ऑल. मतलब मुझे इतना तो समझ आ गया मूवी देख के कि ये जितने भी कॉलेज स्टूडेंट्स हैं उनके साथ, उनके सपोर्ट में हमारे युवा रत्ना के पुनीत राजकुमार सर. एंड इसमें हमको आगे क्या देखने को मिलता है, पुनीत राजकुमार सर किस किस से फाइट होती है, क्या क्या कैसी स्टोरी होती है, वो हमको आगे देखने को पता लगेगा. एंड ट्रस्ट मी, मैंने ये मूवी अभी तक देखी नहीं है. एंड ये मैंने पहली बार देखी युवा रत्ना मूवी इंट्रोडक्शन सीन. एंड बहुत मज़ा आ गया. और मतलब जो इसका BGM था भाई, टोटली गूज़बम्स, ट्रस्ट मी. और जो इसमें फाइटिंग थी वो तो अलग ही थी हमारे पुनीत राजकुमार सर की. सो गाइज, अब आगे देखने में मज़ा आएगा. सो प्लीज़ स्टे ट्यून्ड इफ़ यू वांट सम मोर रिएक्शंस लाइक दिस. मिलता है अगली वीडियो में, तब तक के लिए बाय बाय, चेक के, लव यू एंड प्लीज़ डोंट फॉरगेट टू सब्सक्राइब. बाय बाय.